ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ರಾಜಕಾರಣದಲ್ಲಿ ಕುರ್ಚಿ ಕದನ ಕಾವೇರಿದ್ದು ಎಲ್ರಿಗೂ ಕೂಡ ಗೊತ್ತಿರುವಂತ ವಿಚಾರ. ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಎಲ್ಲವೂ ಕೂಡ ಅಂತ್ಯ ಆಯಿತು ಅಂತ ಅಂದ್ಕೊಂಡ್ರೆ ನಿಜಕ್ಕೂ ಕೂಡ ಅದು ಸತ್ಯ ಅಲ್ಲವೇ ಅಲ್ಲ. ಯಾಕಂದ್ರೆ ಈಗಾಗಲೇ ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಆದ ನಂತರದಲ್ಲಿ ಒಗ್ಗಟ್ಟನ್ನ ಪ್ರದರ್ಶನ ಮಾಡಿದಂತ ಸಿಎಂ ಅಂಡ್ ಡಿಸಿಎಂ ಎಲ್ಲೋ ಒಂದು ಕಡೆ ಅಧಿವೇಶನ ಮುಗಿಯುವವರೆಗೂ ಮಾತ್ರನಾ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನುವಂಥ ಪ್ರಶ್ನೆ ಹುಟ್ಟುಕೊಂಡಿದೆ. ಯಾಕಂದ್ರೆ ಯತೀಂದ್ರ ಕೊಟ್ಟಂತ ಒಂದೇ ಒಂದು ಹೇಳಿಕೆ ಮತ್ತೆ ಕುರ್ಚಿ ಕದನಕ್ಕೆ ನಾಂದಿಯನ್ನ ಹಾಡೋದಕ್ಕೆ ಈಗ ಶುರುವಾಗಿರೋದು. ಯಾಕಂದ್ರೆ ಇಲ್ಲಿ ಗಮನಿಸಬೇಕು, ಹೈಕಮಾಂಡ್ ಮಾತಿಗೂ ಕೂಡ ಲೆಕ್ಕಾಚಾರ ಇಲ್ಲದೆ, ಹೈಕಮಾಂಡ್ ಮಾತನ್ನು ಕೂಡ ಕೇರ್ ಮಾಡದೆ ಮತ್ತೆ ಕುರ್ಚಿ ಕದನಕ್ಕೆ ಈಗ ಯತೀಂದ್ರ ಅವರು ಹೊಸ ಅಸ್ತ್ರವನ್ನ ಬಿಟ್ಟಂತಾಗಿದೆ. ಹಾಗಾದ್ರೆ ಯತೀಂದ್ರ ಅಸ್ತ್ರ ಯಾವ ರೀತಿ ವರ್ಕೌಟ್ ಆಗ್ತಾ ಇದೆ, ಹಾಗಾದ್ರೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ? ಚಳಿಗಾಲದ ಅಧಿವೇಶನದಲ್ಲಿ ಈಗ ಆಗ್ಬೇಕಾಗಿರುವಂತ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ಬಗ್ಗೆ ಆಲಿಸಬೇಕಾದಂಥವರು ಈಗ ಮತ್ತೆ ಕುರ್ಚಿ ಕದನದ ಫೈಟ್ಗೆ ಶುರು ಮಾಡಿಕೊಂಡಿರುವಂತ ಲೆಕ್ಕಾಚಾರ ಏನು? ಇದೇ ಫೋಕಸ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ, ಮುಗಿಯದ ಕತೆ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಎಲ್ಲವೂ ಕೂಡ ಅಂದುಕೊಂಡಂಗೆ ಆಯ್ತು ಅಂತ ಎರಡೂ ಬಣದವರು ಕೂಡ ಸೈಲೆಂಟ್ ಆಗಿದ್ರು. ಸಿಎಂ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ 5 ವರ್ಷ ಮುಖ್ಯಮಂತ್ರಿ ನಾನೇ ಅಂತ ಸಿದ್ದರಾಮಯ್ಯನವರು ಘಂಟಾಘೋಷವಾಗಿ ಹೇಳ್ಕೊಂಡು ಓಡಾಡ್ತಾ ಇದ್ರು ಕೂಡ, ಇಲ್ಲ 2.5 ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅಂತ ಡಿಸಿಎಂ ಡಿ.ಕೆ. ಶಿವಕುಮಾರ್ ಕೂಡ ಇನ್ನಿಲ್ಲದ ತಂತ್ರಗಾರಿಕೆನ ಮಾಡ್ತಾ ಇದ್ರು. ಇದೆಲ್ಲೋ ಒಂದು ಕಡೆ ವಿರೋಧ ಪಕ್ಷದವ್ರಿಗೆ ಅಥವಾ ಬೇರೆ ರಾಜ್ಯಕ್ಕೆ ಇವೆಲ್ಲವೂ ಒಂದು ರೀತಿಯಲ್ಲಿ ಸಂದೇಶ ಆಗಬಹುದು, ಆಹಾರ ಆಗಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಹೈಕಮಾಂಡ್ ನಾಯಕರು ಇದೆಲ್ಲದಕ್ಕೂ ಫುಲ್ ಸ್ಟಾಪ್ ಇಡಬೇಕು ಅನ್ನೋ ಲೆಕ್ಕಾಚಾರ ಇಟ್ಕೊಂಡು ಬ್ರೇಕ್ಫಾಸ್ಟ್ ಮೀಟಿಂಗ್ ನೆಪದಲ್ಲಿ ಇಬ್ಬರನ್ನು ಕೂಡ ಒಗ್ಗಟ್ಟಾಗಿರುವಂತೆ ಒಂದು ಸಂದೇಶವನ್ನ ರವಾನೆ ಮಾಡಿದ್ರು. ನಾವು ಯಾವುದೇ ಲೀಡರ್ಶಿಪ್ ಬದಲಾವಣೆ ಬಗ್ಗೆ ಇಲ್ಲ, ಸೊ ಹಾಗಾಗಿ ಅವರು 5 ವರ್ಷ ಪೂರೈಸುತ್ತಾರೆ ಅನ್ನೋ ನಂಬಿಕೆ ಇದೆ ಅಂತ ಹೇಳಿ. ಈಗ CLP ಆಯ್ಕೆ ಮಾಡ್ಬೇಕಾದ್ರೆ ಇಷ್ಟು ವರ್ಷಕ್ಕೆ ಆಯ್ಕೆ ಮಾಡ್ತಾರೆ, ಅಲ್ಲಿ ಹೈಕಮಾಂಡ್ ಹಲವಾರು ವಿಷಯಗಳು ಕರೀತಾರೆ, ಸೊ ಹೋಗಿ ಮಾತಾಡ್ಕೊಂಡು ಬರ್ತಾರೆ. ಆ ಸಂದೇಶ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಯಿತು? ಯಾವುದೇ ಅಧಿಕಾರ ಹಸ್ತಾಂತರ ಇಲ್ವೇ ಇಲ್ಲ ಅಂತ ಇಬ್ರು ನಾಯಕರು ಕೂಡ ಸುಮ್ಮನಾಗಿದ್ರು. ಈಗ ಬೆಳಗಾವಿ ಅಧಿವೇಶನ ನಡೀತಾ ಇದೆ, ಚಳಿಗಾಲದ ಅಧಿವೇಶನ. ಆ ಅಧಿವೇಶನದಲ್ಲಿ ಒಗ್ಗಟ್ಟನ್ನ ಪ್ರದರ್ಶನ ಮಾಡಬೇಕು ಅನ್ನುವಂಥದ್ದು ಕೂಡ ಹೈಕಮಾಂಡ್ ನಾಯಕರ ನಿರ್ದೇಶನ. ಆದರೆ ಅದು ವರ್ಕೌಟ್ ಆಗ್ತಾ ಇದೆಯಾ? ಇಲ್ಲ ಒಂದು ಕಡೆ ಈ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರು ತುಟಿ ಬಿಚ್ಚಬಾರ್ದು ಅಂತ ಹೇಳಿದ್ರು ಕೂಡ ಅದು ಖಡಕ್ ಆಗಿ ಮುಖ್ಯಮಂತ್ರಿಯವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಮತ್ತೆ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಈ ಬಾಂಬ್ ಸ್ಫೋಟಗೊಂಡು ಈಗ ಎಲ್ಲಾ ಕಡೆ ಬೆಂಕಿ ಆವರಿಸಿಕೊಂಡಿದೆ. ಎರಡು ಬಣದವರು ಮತ್ತೆ ಮುನ್ನೆಲೆಗೆ ಬಂದಿದ್ದಾರೆ ಕುರ್ಚಿ ಕದನದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಇಲ್ಲಿ ವಿರೋಧ ಪಕ್ಷದವ್ರಿಗೆ ಆಹಾರ ಆಗಬಾರ್ದು ಅನ್ನೋ ಲೆಕ್ಕಾಚಾರ ಇಟ್ಕೊಂಡು ವಿಧಾನಮಂಡಲ ಅಧಿವೇಶನ ನಡೀತಾ ಇರುವಂಥ ಸಂದರ್ಭದಲ್ಲಿ ಯತೀಂದ್ರ ಹೇಳಿರುವಂಥ ಹೇಳಿಕೆ, 5 ವರ್ಷಗಳ ಕಾಲ ನಮ್ಮಪ್ಪನೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ, ಹೈಕಮಾಂಡ್ ಈಗಾಗಲೇ ಕೂಡ ಎಲ್ಲದಕ್ಕೂ ಫುಲ್ ಸ್ಟಾಪ್ ಇಟ್ಟುಬಿಟ್ಟಿದೆ, ಹೈಕಮಾಂಡ್ ಬದಲಾವಣೆ ಇಲ್ಲ ಅಂತ ಸಂದೇಶ ಕೊಟ್ಟುಬಿಟ್ಟಿದೆ ಅನ್ನುವಂಥ ಹೇಳಿಕೆ ಕೊಟ್ಟಿರೋದ್ರಿಂದ ಮತ್ತೆ ಕಾಂಗ್ರೆಸ್ನ ಪಾಳ್ಯದಲ್ಲಿ ಹೊಗೆ ಆಡ್ತಾ ಇದೆ. ಡಿಸಿಎಂ ಡಿ.ಕೆ. ಶಿವಕುಮಾರ್ ಈಗ ಆ ಬಣದವರು ಮತ್ತೆ ರೊಚ್ಚಿಗೆದ್ದು ನಾನಾ ನೀನಾ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳಿಕೆನ ಕೊಡ್ತಾ ಹೋಗ್ತಾ ಇದ್ದಾರೆ. ಬೆಳಗಾವಿಯಲ್ಲಿ ಈಗ ಇಲ್ಲಿ ಏನು ಬೆಂಗಳೂರಿನಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯಿತು, ಬೆಳಗಾವಿಯಲ್ಲಿ ಈಗ ನಾಷ್ಟಾ ಫೈಟಿಂಗ್. ಈಗ ಆ ಭಾಗದಲ್ಲಿ ಯಾರು ಬ್ರೇಕ್ಫಾಸ್ಟು ತಿಂಡಿ ಟಿಫನ್ನು ಇದ್ಯಾವುದೂ ಇಲ್ಲ, ನಾಷ್ಟ ಆಯ್ತೇನ್ರಿ, ಹೊಂಡೇನ್ರಿ, ತಿಂದೇನ್ರಿ ಅಷ್ಟೇ. ಈಗ ಬೆಳಗಾವಿಯಲ್ಲೂ ಕೂಡ ಹೋಗಿ ಅಲ್ಲಿ ಪೇಡ ತಿನ್ನೋದು ಬಿಟ್ಬಿಟ್ಟು ಈಗ ಖಾರ ತಿನ್ಕೊಂಡು ಜಗಳ ಮಾಡೋದಕ್ಕೆ ಶುರು ಹಚ್ಕೊಂಡಿದ್ದಾರೆ. ಅಧಿವೇಶನ ನಡೆಯೋದು ಯಾವ ರೀತಿ ಅಂದ್ರೆ ಸರ್ಕಾರಿ ಜಾತ್ರೆ, ಅದು ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅಂತ ಉತ್ತರ ಕರ್ನಾಟಕ ಭಾಗದ ಜನರು ಹೇಳ್ತಾರಲ್ಲ, ಹಾಗೆ ಈಗ ಸರ್ಕಾರ ಜನರ ತೆರಿಗೆ ಹಣವನ್ನ ಯಾವ್ಯಾವ ರೀತಿ ಪೋಲ್ ಮಾಡಬೇಕು ಎಲ್ಲ ರೀತಿಯಲ್ಲೂ ಕೂಡ ಪೋಲ್ ಮಾಡ್ತಾ ಇದೆ. ಯಾಕಂದ್ರೆ ಅವ್ರದಲ್ವಲ್ಲ ದುಡ್ಡು, ತೆರಿಗೆ ದುಡ್ಡದು, ಜನರ ದುಡ್ಡು. ಸುಮಾರು 32 ಕೋಟಿ ಅಧಿವೇಶನಕ್ಕೆ ಬೇಕು.
ಸರ್ಕಾರ ಜನರ ದುಡ್ಡನ್ನು ಬಳಸ್ಕೊಳ್ತಾ ಇದೆ. ಸರಿಯಾದ ರೀತಿಯಲ್ಲಿ ಬಳಕೆ ಆಗ್ತಾ ಇದೆಯಾ? ಇಲ್ಲವೇ ಇಲ್ಲ. ಸುಮ್ಮನೆ ಜಾತ್ರೆ ಮಾಡ್ಕೊಂಡು ಹುಣ್ಕೊಂಡು ತಿನ್ಕೊಂಡು ಬರೋದಕ್ಕೆ ಹೋಗಿದ್ದಾರೆ ಅಷ್ಟೇ, ಒಂದು ಟ್ರಿಪ್ ಅಷ್ಟೇ ಉತ್ತರ ಕರ್ನಾಟಕದ ಭಾಗಕ್ಕೆ. ಅದು ಹೆಂಗಾದರೂ ಮಾಡ್ಕೊಳ್ಳಿ, ಅಭಿವೃದ್ಧಿ ವಿಚಾರ ಅಂತೂ ಕಾಂಗ್ರೆಸ್ನಲ್ಲಿ ತಲೆನೇ ಇಲ್ಲವೇ ಇಲ್ಲ ಅದೀಗ. ಆದರೂ ಈಗ ಹೈಕಮಾಂಡ್ ಎಲ್ಲೋ ಒಂದು ಕಡೆ ಮತ್ತೆ ಸಂದಿಗ್ಧ ಪರಿಸ್ಥಿತಿಗೆ ಸಿಲುಕಿದೆ. ಯತೀಂದ್ರ ಕೊಟ್ಟಂತ ಹೇಳಿಕೆ ಇಲ್ಲಿ ಸಿದ್ದರಾಮಯ್ಯ ಗಮನಿಸಬೇಕಾಗುತ್ತೆ ಮುಖ್ಯಮಂತ್ರಿ ಅವ್ರನ್ನ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಕೂಡ ಈ ರೀತಿಯಾಗಿ ಚೂ ಬಿಟ್ರ, ತಮ್ಮ ಪುತ್ರನ ಮೂಲಕ ಹೇಳಿಕೆಯನ್ನ ಕೊಡಿಸುವಂತ ಲೆಕ್ಕಾಚಾರ ಇಟ್ಕೊಂಡ್ರ? ಹಾಗಾದ್ರೆ ಇಲ್ಲ ಒಂದು ಕಡೆ ಸೈಲೆಂಟ್ ಆಗಿದ್ದಂತ ಬೆಂಕಿ, ಬೂದಿ ಮುಚ್ಚಿದ ಕೆಂಡದಂತಿದ್ದಂಥ ಅಧಿಕಾರ ಹಸ್ತಾಂತರದ ವಿಚಾರ ಮತ್ತೆ ಸ್ಫೋಟಗೊಂಡಿದೆಯಲ್ಲ, ಇದೆಲ್ಲದಕ್ಕೂ ಕಾರಣ ಸಿಎಂ ಸಿದ್ದರಾಮಯ್ಯ ಅವರೇನಾ ಹಾಗಾದ್ರೆ ಅನ್ನುವಂಥ ಪ್ರಶ್ನೆ ಕೂಡ ಉಂಟು. ಇಷ್ಟೆಲ್ಲ ತಂತ್ರಗಾರಿಕೆ ಮಾಡಿಕೊಂಡು ಹೈಕಮಾಂಡ್ ನಾಯಕರು ಎಲ್ಲ ಹೇಳಿಕೆನ ಕೊಟ್ಟಿದ್ರು ಕೂಡ ಮತ್ತೆ 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 ಮುಖ್ಯಮಂತ್ರಿ ಸಿದ್ದರಾಮಯ್ಯವರು 5 ವರ್ಷ ಮುಖ್ಯಮಂತ್ರಿಯಾಗಿರುತ್ತಾರೆ ಅಂತ ತಮ್ಮ ಪುತ್ರ ಯತೀಂದ್ರ ಕೊಟ್ಟಿರುವಂಥ ಹೇಳಿಕೆ ಏನು ಹಾಗಾದ್ರೆ? ಯಾವ ಲೆಕ್ಕಾಚಾರ ಹಾಗಾದ್ರೆ? DCM DK ಶಿವಕುಮಾರ್ ಬಣ್ಣದವ್ರನ್ನ ಎಲ್ಲ ಒಂದು ಕಡೆ ರೊಚ್ಚಿಗೇಳಿಸೋದೇ ಅವರ ಉದ್ದೇಶ ಆಗಿತ್ತ ಹಾಗಾದ್ರೆ ಅನ್ನುವಂಥ ಪ್ರಶ್ನೆ ಕೂಡ ಉಂಟಾಗುತ್ತೆ. ಇದರ ಜೊತೆಗೆ ವಿರೋಧ ಪಕ್ಷದವರು ಕೂಡ ಅಧಿವೇಶನದಲ್ಲಿ ವಿಶ್ವಾಸ ಮಂಡನೆ ತೆಗೆದುಕೊಳ್ತೀವಿ, ಸರ್ಕಾರ ಈಗ ಎಲ್ಲೋ ಒಂದು ಕಡೆ ಅಲುಗಾಡ್ತಾ ಇದೆ, ಅವಿಶ್ವಾಸ ಮಂಡನೆ ಮಾಡಬೇಕು, ಯಾರ್ಯಾರು ಕೈ ಎತ್ತಬೇಕು, ಯಾರ್ಯಾರು ಪರವಾಗಿದ್ದಾರೆ. 140 ಶಾಸಕರ ಬೆಂಬಲ ಇದೆ ಕಾಂಗ್ರೆಸ್ಗೆ, JDS BJP ಕೇವಲ 85. ಸಾಧ್ಯನಾ? ಯಾವುದೇ ಕಾರಣಕ್ಕೂ ಅಸಾಧ್ಯ ಅಂತ ಹೇಳಿಕೊಂಡು ವಿರೋಧ ಪಕ್ಷದವರು ಅದನ್ನು ವಾಪಸ್ ತೆಗೆದುಕೊಂಡಿದ್ದಾರೆ. ಅಂತ ಸಂದರ್ಭದಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ. ಇಂಥ ಟೈಮಲ್ಲೇ ಕೂಡ ಒಂದು ರೀತಿಯಲ್ಲಿ ಉರಿಯೋ ಬೆಂಕಿಗೆ ತುಪ್ಪವನ್ನು ಸುರಿಯೋ ಕೆಲಸ ಮಾಡಬೇಕು ಅನ್ನೋ ಲೆಕ್ಕಾಚಾರ ಇಟ್ಕೊಂಡು ಯತೀಂದ್ರ ಅವರು ಕೊಟ್ಟಂತ ಹೇಳಿಕೆ ಇವತ್ತು ರಾಜ್ಯದಲ್ಲಿ ಮತ್ತೆ ಸ್ಫೋಟಗೊಂಡಿದೆ. ಕುರ್ಚಿ ಕದನಕ್ಕೆ ಚರ್ಚೆಗಳು ಕೂಡ ಜೋರಾಗಿದೆ. ವಿರೋಧ ಪಕ್ಷಗಳಿಗೆ ಆಹಾರ ಆಗಬೇಕಾಗಿತ್ತು ಅನ್ನೋ ಲೆಕ್ಕಾಚಾರ ಇಟ್ಕೊಂಡು ಯಾವುದು ಮಾಡಬಾರ್ದಪ್ಪ, ವಿರೋಧ ಪಕ್ಷದವ್ರು ನಾವು ಸೈಲೆಂಟ್ ಆಗಿರಬೇಕು, ವಿರೋಧ ಪಕ್ಷದವ್ರಿಗೆ ನಾವು ಸಿಕ್ಕಾಕೊಳ್ಬಾರ್ದು, ಅಭಿವೃದ್ಧಿ ವಿಚಾರ ಇಲ್ಲ, 5 ಗ್ಯಾರಂಟಿನ ಕೊಟ್ಟ ಮಾತ್ರಕ್ಕೆ ಸರ್ಕಾರ ರಾಜ್ಯದಲ್ಲಿ ಎಲ್ಲರೂ ಕೂಡ ಸುಭಿಕ್ಷವಾಗಿದ್ದಾರೆ ಅನ್ನೋದನ್ನ ಮರೆತು ಈಗ ಅಧಿಕಾರ ಹಸ್ತಾಂತರ ಇಟ್ಕೊಂಡು ಜಗಳ ಮಾಡ್ಕೊಂಡು ಕೂತಿದ್ದಾರೆ ಅನ್ನೋದು ಸಾರ್ವಜನಿಕವಾಗಿ, ಅದು ವಿಧಾನ ಮಂಡಲದಲ್ಲಿ ಚರ್ಚೆ ಆಗಬಾರ್ದು ಅನ್ನೋ ಸಂದೇಶ ಎಲ್ಲದಕ್ಕೂ ಕೂಡ ಈಗ ಮತ್ತೆ ಮುನ್ನೆಲೆ ಬರ್ತಾ ಇರುವಂಥದ್ದು. ಹಾಗಾದ್ರೆ ಒಟ್ಟಾರೆ ಗಮನಿಸಬೇಕಾಗಿರೋದೇನಪ್ಪ ಅಂದ್ರೆ ಈ ಬ್ರೇಕ್ಫಾಸ್ಟ್ ಮೀಟಿಂಗ್, ನಾಷ್ಟಾ ಫೈಟಿಂಗ್ ಇದೆಲ್ಲವೂ ಕೂಡ ಅಧಿವೇಶನ ಇರುವವರೆಗೂ ಮಾತ್ರ, ಕೇವಲ 10 ದಿನಗಳ ಕಾಲ ಮಾತ್ರ ಒಗ್ಗಟ್ಟಿರುತ್ತೆ ಕಾಂಗ್ರೆಸ್ನಲ್ಲಿ ಹಾಗಾದ್ರೆ ಅಂತಾರಾ? ಅಥವಾ ಅಧಿವೇಶನ ಆದ ನಂತರದಲ್ಲಿ ಮತ್ತೆ ಕುರ್ಚಿ ಕದನ ಜೋರಾಗಿ ಚರ್ಚೆ ಆಗುತ್ತಾ, ಮತ್ತೆ ಬಾಂಬ್ ಬ್ಲಾಸ್ಟ್ ಆಗುತ್ತಾ, ಬಣ ಬಡಿದಾಟ ಶುರುವಾಗುತ್ತಾ? ಎಲ್ಲವೂ ಕೂಡ ಕಾದ್ ನೋಡಬೇಕಾಗಿದೆ. ಇದೇ ಫೋಕಸ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ, ಮುಗಿಯದ ಕಥೆ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.